ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ, ನಾನು ನಿಮ್ಮ ವರ್ಷ ಪ್ರದೀಪ್. ನನ್ನ ದಿನ ಶುರು ಆಗಿದ್ದು ಕಾಫಿಯಿಂದ. ಕಾಫಿ ಕುಡಿದು ಹಾಗೆ ಗಂಜಿ ಮಾಡ್ತಾ ಪಾಪಕ್ಕೆ ತಿನ್ನಿಸಿ ನಾವು ರೆಡಿಯಾಗಿ ನಮ್ಮ ಮನೆಯವ್ರು ಡ್ಯೂಟಿಗೆ ಹೊರಟರು. ನಾವು ರೆಡಿಯಾಗಿ ಅವ್ರ ಜೊತೆನೇ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೋಗ್ತಾ ಮುಂದೆ ಹೇಳ್ತೀನಿ. ಅವ್ರು ನಮ್ಮನ್ನು ಅರ್ಧದಲ್ಲಿ ಡ್ರಾಪ್ ಮಾಡಿ ಅವರು ಡ್ಯೂಟಿಗೆ ಹೋದರು. ನಾವು ಅಲ್ಲಿಂದ ಆಟೋದಲ್ಲಿ ಹೊರಡ್ತಿದ್ದೀವಿ. ಬೇಗ ಹೊರಟಿದ್ದರಿಂದ ತಿಂಡಿ ಮಾಡೋಕ್ಕಾಗಲಿಲ್ಲ. ಆಟೋದಲ್ಲೇ ತಿಂಡಿ ಮಾಡಿಕೊಂಡು ಹೊರಟ್ವಿ. ನಾವು ಬಂದಿದ್ದು ಪಾಪು ಹಾಸ್ಪಿಟ್ಲಿಗೆ ತೋರಿಸೋಣ ಅಂತ, ಇಂದಿರಾ ಗಾಂಧಿ ಹಾಸ್ಪಿಟಲ್ಗೆ. ನಾನು ಮೊದಲಿಂದನೂ ತೋರಿಸ್ತಿರೋದೆ ಅಲ್ಲಿಗೆ. ಏನಾಗಿದೆ ಅಂದರೆ ಪಾಪುಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಹಾಸ್ಪಿಟಲಿಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಹಾಸ್ಪಿಟಲಲ್ಲಿ ಬ್ಲಡ್ ರಿಪೋರ್ಟ್ಗೆ ವೆಯ್ಟ್ ಮಾಡ್ತಿದ್ದೆ. ಅಲ್ಲಿ ಆವಾಗ ಪಾಪು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ಲು ಜೋಕಾಲಿಯಲ್ಲಿ. ಮತ್ತೆ ಒಳಗಡೆ ಬಂದು ಡಾಕ್ಟ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಡಾಕ್ಟ್ರು ಬಂದಿರಲಿಲ್ಲ. ರಿಪೋರ್ಟ್ ಎಲ್ಲ ತೋರಿಸ್ಕೊಂಡು ನಾವು ಮತ್ತೆ ಆಟೋಯಿಂದನೇ ವಾಪಸ್ ಮನೆಗೆ ಬಂದ್ವಿ. ಬರ್ತಾ ಲಾಲ್ಬಾಗಿಂದ ಈಚೆಯಿಂದ ನೋಡ್ಕೊಂಬಂದ್ವಿ. ಒಳಗಡೆ ಹೋಗೋಕ್ಕಾಗಲಿಲ್ಲ, ಟೈಮು ಇರಲಿಲ್ಲ ಅಂತ ಪೇಷನ್ಸು ಇರಲಿಲ್ಲ. ಇವತ್ತು ಅಷ್ಟು ಸ್ಟ್ರೈನ್ ಆಗಿತ್ತು. ಬೆಂಗಳೂರು ಟ್ರಾಫಿಕ್ ಜಾಮ್ ಅಷ್ಟೇ ಇರುತ್ತೆ ದಿನ, ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಬೇಜಾರಾಯಿತು, ಅಲ್ಲಿವರೆಗೂ ಹೋಗಿ ಒಳಗಡೆ ಹೋಗೋಕ್ಕಾಗಲಿಲ್ವಲ್ಲ ಅಂತ. ಸುಮ್ಮನೆ ಇನ್ನೇನು ಮಾಡೋದು ಅಂದ್ಕೊಂಡು ಬಂದ್ವಿ. ಹಾಸ್ಪಿಟಲ್ ಒಳಗಡೆ ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಬ್ಲಡ್ ಟೆಸ್ಟ್ದೆಲ್ಲ. ಹಾಗೆ ನನ್ನದೊಂದು ಸೆಲ್ಫಿ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ನನ್ನ ಮಗಳು ಸ್ವಲ್ಪ ಏನಾದರೂ ಕೊಡಮ್ಮ ಅಂತ ಕೇಳ್ತಾಯಿದ್ಲು. ಅದಕ್ಕೆ ಬಾಳೆಹಣ್ಣಿತ್ತು, ಬಾಳೆಹಣ್ಣಿಂದ ಪ್ಯಾನ್ ಕೇಕ್ ಮಾಡೋಣ ಅಂದ್ಕೊಂಡು ಬಾಳೆಹಣ್ಣನ್ನ ಬಿಡಿಸಿ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡೆ ಫಸ್ಟು. ಆಮೇಲೆ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹೆಚ್ಚಿಟ್ಟಿದ್ದನ್ನು ಹಾಕ್ಕೊಂಡೆ. ಒಂದು 3 ಬಾಳೆಹಣ್ಣು ತೊಗೊಂಡಿದ್ದೀನಿ, ಸಾಕಷ್ಟೇ ಇವಾಗ ನೀರಿಗೆ ಅಂತ. ಆಮೇಲೆ ಸ್ವಲ್ಪ ಕೋಕೋ ಪೌಡ್ರ್ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಮೈದಾ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಹಾಕ್ಕೊಳ್ಳೋದಾದರೆ ಗೋಧಿ ಹಿಟ್ಟು ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಒಂದು 3 ಟೇಬಲ್ ಸ್ಪೂನ್ ಶುಗರ್ ಹಾಕ್ಕೊಂಡಿದ್ದೀನಿ. ಶುಗರ್ ಹಾಕ್ಕೊಂಡಿದ್ದ ಆದಮೇಲೆ ಒಂದು ಅರ್ಧ ಕಪ್ ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಫುಲ್ ಪೇಸ್ಟ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಹಚ್ಕೊಂಡು ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಅದು ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಕಾಯಲಿ. ಅದಾದಮೇಲೆ ಅದೇನು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಆ ಮಿಶ್ರಣನ ತೆಗೆದು ಅದ್ರ ಮೇಲೆ ಹಾಕ್ಕೋತೀನಿ. ಪುಟ್ಟದಾಗಿ ದೋಸೆ ಹಾಕ್ತೀವಲ್ಲ ಆ ಥರ ಹಾಕ್ಕೊಂಡ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಉರಿ ಟು ಲೋ ಫ್ಲೇಮಲ್ಲೇ ಬೇಯಿಸಿದ್ರೆ ಸಾಕು. ಅದು ಚೆನ್ನಾಗಿ ಕುಕ್ ಆಗಬೇಕು ಒಳಗಡೆ. ಬೆಂದಮೇಲೆ ಸಾಫ್ಟ್ ಆ್ಯಂಡ್ ಕ್ರಂಚಿಯಾಗಿ ಬರುತ್ತೆ. ತಿನ್ನೋಕ್ಕೆ ಮಾತ್ರ ಟೇಸ್ಟಿಯಾಗಿರುತ್ತೆ. ನಾವು ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀವಿ, ನಾವು ಅದಕ್ಕೆ 3 ಟೇಬಲ್ ಸ್ಪೂನ್ ಆಫ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಯೂಸ್ ಮಾಡೋದ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನಮಗೆ ಸ್ವೀಟ್ ಜಾಸ್ತಿ ಬೇಕಂತ ಸ್ವೀಟ್ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಕ್ರಂಚಿಯಾಗಿ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಹಾಗೆ ಸುಮ್ಮನೆ ಕೂತಿದ್ದೆ ಅಂತ ಒಂದು ಫೋಟೋನೂ ಎಡಿಟ್ ಮಾಡಿಕೊಂಡೆ. ಇಷ್ಟೇ ಈ ದಿನದ ವ್ಲಾಗ್ ಆಗಿರುತ್ತೆ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.